ನೀವು ನನಗೆ ಮೊದಲಿಂದ ಫಾಲೋ ಮಾಡ್ತಿದ್ದೀರಾ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ರೀಯೂಸ್ಡ್ ಅಥವಾ ರಿಪಿಟೇಟಿವ್ ಕಂಟೆಂಟ್ ಬಂದಾಗ ನಿಮ್ಮ ಹತ್ರ 2 ಆಪ್ಷನ್ ಇರುತ್ತೆ. ಏನು ಹೇಳಿ? ಮೋಟಿವೇಶನ್, ಡಿಮೋಟಿವೇಶನ್. ಅಲ್ಲ, ಚಾನಲ್ ಡಿಲೀಟ್, ಅನ್ಸಬ್ಸ್ಕ್ರೈಬ್, ಅಪೀಲ್ ಮಾಡೋದು ಇಲ್ಲ ಅಂದರೆ ರೀಅಪ್ಲೈ ಮಾಡೋದು. ಇಲ್ಲಿ ಕನ್ಫ್ಯೂಷನ್ ಏನಪ್ಪ ಅಂದ್ರೆ 2 ಕೂಡ ಡಿಫ್ರೆಂಟ್. ಅಪೀಲ್ ಮಾಡೋದು ಬೇರೆ, ರೀಅಪ್ಲೈ ಮಾಡೋದು ಬೇರೆ. ಈ ಪಾಯಿಂಟ್ ನ ನೆನ್ಪಿಟ್ಕೊಳ್ಳಿ. ಸೊ ಈ ರೀತಿ ನಿಮ್ಗೆ ಮೇಲ್ ಅಥವಾ ನೋಟಿಫಿಕೇಶನ್ ಬಂದ್ರೆ ನಿಮ್ಮ ಹತ್ರ 30 ದಿನ ಟೈಮ್ ಇರುತ್ತೆ ನಿಮ್ಮ ಚಾನಲ್ ನಲ್ಲಿರುವಂತಹ ಕಂಟೆಂಟ್ ನ ಸರಿ ಮಾಡ್ಕೊಂಡು ಮತ್ತೆ ನಿಮ್ಮ ಚಾನಲ್ ನ ಮಾನಿಟೈಸ್ ಮಾಡ್ಕೊಳ್ಳಕ್ಕೆ. ಅವಾಗ ಇಲ್ಲೇನಾದ್ರೂ ನೀವು ತಪ್ಪು ಮಾಡಿದ್ರೆ ಆ ಟೈಮ್ ಇತ್ತಲ್ಲ 30 ದಿನ, ಅದು ಪ್ರಮೋಷನ್ ಆಗಿ 90 ದಿನ ಆಗುತ್ತೆ. ಸೊ ಆ ಎಲ್ಲಾ ತಪ್ಪುಗಳೇನು, ಯಾವ ಮಿಸ್ಟೇಕ್ಸ್ ನ ಮಾಡಬಾರ್ದು, ಜೊತೆಗೆ ಅಪೀಲ್ ವಿಡಿಯೋ ನೀವೇನಾದ್ರೂ ಶೂಟ್ ಮಾಡ್ತೀರಾ ಅಂದ್ರೆ ಅಲ್ಲಿ ಇಂಪಾರ್ಟೆಂಟ್ ಆಗಿ ಏನೆಲ್ಲ ತಪ್ಪುಗಳನ್ನ ಮಾಡಬಾರ್ದು, ಎಲ್ಲ ಡೀಟೇಲ್ಸ್ ನ 1 by 1 ಈ ವಿಡಿಯೋದಲ್ಲಿನೇ ತಿಳ್ಕೊಳ್ಳೋಣಂತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಎಂಡ್ ಆಗೋಷ್ಟರಲ್ಲಿ ನೀವು ಇನ್ನೊಬ್ಬರ ಚಾನಲ್ ನಲ್ಲಿ ರಿಯೂಸ್ ಕಂಟೆಂಟ್ ಏನಾದ್ರೂ ಬಂದ್ರೆ ಅದನ್ನ ಸರಿ ಮಾಡಿ ಕೊಡುವಷ್ಟು ಇನ್ಫಾರ್ಮೇಶನ್ ಇಲ್ಲಿಂದ ನಿಮ್ಗೆ ಸಿಗುತ್ತೆ. ವಿಡಿಯೋ ತುಂಬಾ ಕತೆ ಹೇಳೋ ಬದಲು ವಿಡಿಯೋನ ಮೇನ್ ಆಗಿ 2 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಳ್ಳೋಣ, ಈಸಿಯಾಗಿ ಗೊತ್ತಾಗ್ಲಿ ಅಂತ. ಫಸ್ಟ್ ಪಾರ್ಟ್ ಅಲ್ಲಿ ಅಪೀಲ್ ವಿಡಿಯೋದಲ್ಲಿ ಏನ್ ತಪ್ಪು ಮಾಡಬಾರ್ದಂತ, ಅದೇ ಸೆಕೆಂಡ್ ಪಾರ್ಟ್ ಅಲ್ಲಿ ರೀಅಪ್ಲೈ ಮಾಡುವಾಗ ಏನೆಲ್ಲ ತಪ್ಪು ಮಾಡಬಾರ್ದು ಅಂತ. ಡೋಂಟ್ ವರಿ, 2 ಪಾರ್ಟ್ ಕೂಡ ಈ ವಿಡಿಯೋದಲ್ಲಿನೇ ಕವರ್ ಆಗುತ್ತೆ. ಇದ್ರ ಜೊತೆಗೆ ಲಾಸ್ಟ್ ಅಲ್ಲಿ ಒಂದು ಬೋನಸ್ ಟಿಪ್ ಕೂಡ ಇದೆ, ಅದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಓಕೆ, ಫಸ್ಟ್ ಬಂದು ಅಪೀಲ್ ವಿಡಿಯೋ ನೋಡಿ. ಇಲ್ಲಿ 1 ಪಾಯಿಂಟ್ ನ ನೆನ್ಪಿಟ್ಕೊಳ್ಳಿ, ರಿಯೂಸ್ ಕಂಟೆಂಟ್ ಬಂದಾಗ ಅಪೀಲ್ ಆಪ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಅಪೀಲ್ ಮಾಡ್ಲೇಬೇಕಂತ ಏನ್ ಕಂಡೀಷನ್ ಇಲ್ಲ. ನಿಮ್ಮ ವಿಡಿಯೋಸ್ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇದೆ, ರಿಯೂಸ್ಡ್ ಅಥವಾ ರಿಪಿಟೇಟಿವ್ ಕಂಟೆಂಟ್ ಅದರಲ್ಲಿ ಇಲ್ಲ ಅಂದ್ರೆ ಮಾತ್ರ ಅಪೀಲ್ ಮಾಡಿ. 1% ಏನಾದ್ರೂ ಓವರ್ ಕಾನ್ಫಿಡೆನ್ಸ್ ಕಾಣ್ತೋ ಅಪೀಲ್ ಮಾಡೋಕೆ ಹೋಗ್ಬೇಡಿ. ಬೇಕಾದ್ರೆ ನಿಮ್ಗೆ ಕನ್ಫ್ಯೂಷನ್ ಆದ್ರೆ ಚಾನಲ್ ನಲ್ಲಿ ರಿಯೂಸ್ಡ್ ಹಾಗೂ ರಿಪಿಟೇಟಿವ್ ಕಂಟೆಂಟ್ 2 ಬಗ್ಗೆ ಸಪರೇಟ್ ಆಗಿ ವಿಡಿಯೋಸ್ ಕೂಡ ಮಾಡಿದೀನಿ, ಅದನ್ನ ಒಮ್ಮೆ ಅಪೀಲ್ ಮಾಡೋ ಮುಂಚೆ ಚೆಕ್ ಮಾಡ್ಕೊಳ್ಳಿ. ಇದೆಲ್ಲ ಆದ್ಮೇಲೂ ನಿಮ್ಮ ಚಾನಲ್ ನಲ್ಲಿ ಒರಿಜಿನಲ್ ಕಂಟೆಂಟೇ ಇರೋದು, ಯಾವುದೇ ರಿಯೂಸ್ ಕಂಟೆಂಟ್ ಇಲ್ಲ ಅಂದ್ರೆ ಅವಾಗ ಅಪೀಲ್ ಮಾಡಿ. ಅಪೀಲ್ ಮಾಡೋಕೆ ಬರೀ ಇಂಗ್ಲಿಷ್ ಹಾಗೂ ಹಿಂದಿ ಲ್ಯಾಂಗ್ವೇಜ್ ಮಾತ್ರ ಸಪೋರ್ಟ್ ಆಗೋದು. ಇಲ್ಲಿ ಕನ್ನಡದಲ್ಲಿ ವಿಡಿಯೋನ ಶೂಟ್ ಮಾಡಬೇಡಿ. ಗೂಗಲ್ ಇಂದ ಬೇಕಾದ್ರೆ ನಿಮ್ಮ ಸ್ಕ್ರಿಪ್ಟ್ ನ ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಅದನ್ನ ವಿಡಿಯೋದಲ್ಲಿ ಹೇಳಿ. ವಿಡಿಯೋದಲ್ಲಿ ಏನೆಲ್ಲ ಹೇಳಬೇಕು, ಏನೆಲ್ಲ ಪಾಯಿಂಟ್ಸ್ ನ ಮರಿಬಾರ್ದಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸಿದೀನಿ. ಅದನ್ನ ರೆಫರೆನ್ಸ್ ಗೆ ಬೇಕಾದ್ರೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಇಲ್ಲಿ ಮತ್ತೆ ಅದೇ ರಿಪೀಟ್ ಮಾಡಿ ನಿಮ್ಗೆ ತಿಳಿಸಿದ್ರೆ ಸುಮ್ನೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ. ಆಮೇಲೆ ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ವಿಷಯ, ನಿಮ್ಗೆ ಈ ರೀತಿ ರಿಯೂಸ್ ಕಂಟೆಂಟ್ ಅಂತ ಬಂದ್ಮೇಲೆ ನಿಮ್ಮ ವಿಡಿಯೋಸ್ ನ ಡಿಲೀಟ್ ಮಾಡಿ ಅದರಲ್ಲಿ ಅಲ್ಟ್ರೇಷನ್ ಮಾಡಿ ಅಪೀಲ್ ಮಾಡಕ್ ಹೋಗ್ಬೇಡಿ. ನಿಮ್ಗೆ ರಿಯೂಸ್ ಕಂಟೆಂಟ್ ಅಂತ ಬಂದಾಗ ಏನೆಲ್ಲ ವಿಡಿಯೋಸ್ ಹೇಗಿತ್ತಲ್ಲ ಅದು ಹಾಗೇ ಇರ್ಲಿ, ಎಲ್ಲೂ ಕೂಡ ಅಲ್ಟ್ರೇಷನ್ ಮಾಡಕ್ ಹೋಗ್ಬೇಡಿ. ಅಪೀಲ್ ಮಾಡೋ ಮುಂಚೆ ವಿಡಿಯೋನ ಡಿಲೀಟ್ ಮಾಡ್ಕೊಂಡು ಚಾನಲ್ ಮಾನಿಟೈಸ್ ಮಾಡ್ಕೊಳ್ಳೋಣ ಅನ್ಕೊಂಡ್ರೆ ಆ ರೀತಿ ಇಲ್ಲಿ ವರ್ಕೌಟ್ ಆಗಲ್ಲ. ಬಟ್ ಎಸ್, ಅಪೀಲ್ ರಿಜೆಕ್ಟ್ ಆಗೋದಂತೂ ಪಕ್ಕ. ಸೆಕೆಂಡ್ ಪಾರ್ಟ್ ಬಂದು ರೀಅಪ್ಲೈ ಮಾಡೋದು. ಇದು ಸ್ವಲ್ಪ ಇಂಪಾರ್ಟೆಂಟ್ ವಿಷಯ. ಇಲ್ಲಿ ಜನ ಮೇನ್ ಆಗಿ ತಪ್ಪು ಮಾಡೋದೇ ರಿಯೂಸ್ಡ್ ಅಂತ ಬಂದ ತಕ್ಷಣ ವಿಡಿಯೋಸ್ ನ ಡಿಲೀಟ್ ಮಾಡ್ಕೊಂಡ್ಬಿಡೋದು. ಇದೇ ದೊಡ್ಡ ತಪ್ಪು. ಹೇಗಿದ್ರು ರೀಅಪ್ಲೈ ಮಾಡಕ್ಕೆ ನಿಮ್ಮ ಹತ್ರ 30 ಡೇಸ್ ಅಂತ ಟೈಮ್ ಕೊಟ್ಟಿರ್ತಾರೆ. ಅದ್ರಲ್ಲೂ 95% ವಿಡಿಯೋಸ್ ಏನಿರುತ್ತಲ್ಲ, ಅಂದ್ರೆ ರಿಯೂಸ್ ಕಂಟೆಂಟ್ ಯಾವ್ದು ಬಂದಿರುತ್ತಲ್ಲ ಆ ವಿಡಿಯೋಸ್ಗೆ ಒಳ್ಳೆ ರೀಚ್ ಸಿಗ್ತಾ ಇರುತ್ತೆ. ಟೆಕ್ನಿಕಲ್ ಆಗಿ ಹೇಳ್ಬೇಕಂದ್ರೆ ಆ ವಿಡಿಯೋ ವೈರಲ್ ಆಗಿರುತ್ತೆ. ಆ ವಿಡಿಯೋಸ್ ಇಂದ ನಿಮ್ಮ ಚಾನಲ್ಗೆ ಒಳ್ಳೆ ಸಬ್ಸ್ಕ್ರೈಬರ್ಸ್ ಹಾಗೂ ವ್ಯೂಸ್ ಕೂಡ ಬರ್ತಾ ಇರುತ್ತೆ. ಸೊ ಆ ವಿಡಿಯೋಸ್ಗೆ ರಿಯೂಸ್ ಕಂಟೆಂಟ್ ಬಂದಿದೆ ಅಂತ ಇವತ್ತೇ ಅದನ್ನ ಡಿಲೀಟ್ ಮಾಡ್ಕೊಂಡ್ಬಿಟ್ರೆ ಮುಂದೆ 30 ಡೇಸ್ ವರೆಗೂ ಆ ಒಂದು ವಿಡಿಯೋದಿಂದ ಏನ್ ವ್ಯೂಸ್ ಹಾಗೂ ಸಬ್ಸ್ಕ್ರೈಬರ್ಸ್ ಬರ್ತಿತ್ತಲ್ಲ, ನೀವು ನಿಮ್ಮಿಂದಾನೇ ಬೇಡ ಅಂತ ಅದನ್ನ ಡಿಲೀಟ್ ಮಾಡ್ದಂಗ ಆಗುತ್ತೆ. ಇದರಲ್ಲಿ ನಿಮ್ದೇ ಲಾಸ್ ಆಗೋದು. ಯಾಕಂದ್ರೆ 30 ದಿನ ಆದ್ಮೇಲೆ ಹೇಗಿದ್ರು ಆ ವಿಡಿಯೋ ಡಿಲೀಟ್ ಮಾಡೋದು ಇದ್ದೇ ಇದೆ. ಈ ಟೈಮ್ ಮಧ್ಯದಲ್ಲಿ ಯಾರೆಲ್ಲ ಆ ವಿಡಿಯೋಸ್ ನ ನೋಡಿರ್ತಾರಲ್ಲ ಅವರಿಗೆ ನಿಮ್ಮ ಚಾನಲ್ ನ ಬೇರೆ ವಿಡಿಯೋಸ್ ಕೂಡ ರೆಕಮೆಂಡ್ ಆಗುತ್ತೆ. ಅವರಿಗೆ ನಿಮ್ಮ ಚಾನಲ್ ಕಂಟೆಂಟ್ ಇಷ್ಟ ಆಗಿ ಯಾರೆಲ್ಲ ನಿಮ್ಮ ವಿಡಿಯೋಸ್ ನ ನೋಡ್ತಾರಲ್ಲ ಅದರಲ್ಲಿ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಆಗಿ ಬೇರೆ ವಿಡಿಯೋಸ್ ನೋಡಿ ನಿಮ್ಗೆ ಅಲ್ಲಿಂದ ವಾಚ್ ಟೈಮ್ ಕೂಡ ಸಿಗುತ್ತೆ. ಸೊ ಈ 30 ಡೇಸ್ ಸಿಕ್ಕಿದೆ ಅಂದ್ರೆ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಆ ಗ್ಯಾಪ್ ನಲ್ಲಿ ಚಾನಲ್ ನ ಗ್ರೋ ಮಾಡೋ ಮೈಂಡ್ ಸೆಟ್ ಇಂದ ಕೆಲಸ ಮಾಡಿ. ಕೆಲವ್ರು ಏನ್ ಮಾಡ್ತಾರೆ, ಕಂಟೆಂಟ್ ಹಾಕೋದೇ ಬಿಟ್ಬಿಡ್ತಾರೆ. 30 ಡೇಸ್ ಆಗ್ಲಿ ಬಿಡು, ಅದಾದ್ಮೇಲೆ ಫುಲ್ ಎನರ್ಜಿಯಿಂದ ವಿಡಿಯೋಸ್ ಹಾಕೋದು ಸ್ಟಾರ್ಟ್ ಮಾಡೋಣ ಅಂತ. ಬಟ್ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಂದ್ರೆ 30 ಡೇಸ್ ಗ್ಯಾಪ್ ಕೊಟ್ಟು ಮತ್ತೆ ಎನರ್ಜಿ ಹಾಕಿ ಸ್ಟಾರ್ಟ್ ಮಾಡೋದ್ ಬಿಡಿ, ನಿಮ್ಗೆ ಕಂಟೆಂಟ್ ಹಾಕಕ್ಕೆ ಮೋಟಿವೇಶನ್ ಸಿಗಲ್ಲ. ಸೊ ಯಾವ ಡೇಟ್ ನಿಮ್ಗೆ ಕೊಟ್ಟಿರ್ತಾರಲ್ಲ ರೀಅಪ್ಲೈ ಮಾಡೋಕೆ, ಆ ಡೇಟ್ ಬಂದಾಗ ನಿಮ್ಮ ಚಾನಲ್ ನಲ್ಲಿ ಒಮ್ಮೆ ಯಾವೆಲ್ಲ ರಿಯೂಸ್ ಕಂಟೆಂಟ್ ಇದೆ ಅಥವಾ ರಿಪಿಟೇಟಿವ್ ಕಂಟೆಂಟ್ ಇದೆ ಅದನ್ನೆಲ್ಲ ಕರೆಕ್ಟ್ ಆಗಿ ಪೇಷನ್ಸ್ಲಿ ಒಮ್ಮೆ ಚೆಕ್ ಮಾಡಿ. ಅದೇಗೆ ಚೆಕ್ ಮಾಡ್ಬೇಕಂತ ಆಲ್ರೆಡಿ ಈ ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ತಿಳಿಸಿದೀನಿ ನೋಡಿ. ನಿಮ್ಗೆ ಆಲ್ಮೋಸ್ಟ್ ಏನೆಲ್ಲ ಡೌಟ್ಸ್ ಇದೆ ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದೀನಿ. ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ವಿಡಿಯೋಸ್ ರೆಕಮೆಂಡ್ ಆಗ್ತಾ ಇರುತ್ತೆ. ಮುಂದೆ ಚಾನಲ್ಗೆ ಪ್ರಾಬ್ಲಮ್ ಬಂದ್ರು ನೀವು ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ಸೊ ಯಾವೆಲ್ಲ ವಿಡಿಯೋಸ್ ಇದೆ ಅಂತ ಗೊತ್ತಾದ್ಮೇಲೆ ಆ ಒಂದು ವಿಡಿಯೋಸ್ ನ ಡಿಲೀಟ್ ಅಥವಾ ಪ್ರೈವೇಟ್ ಮಾಡ್ಕೊಳ್ಳಿ. ಇಲ್ಲಿ ಅನ್ಲಿಸ್ಟ್
ಮಾಡಕಂತೂ ಹೋಗ್ಬೇಡಿ. ನಂತರ ನೀವು ರೀಅಪ್ಲೈ ಮಾಡಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದಿರಾ ಅಂದ್ರೆ ಇಲ್ಲಿ ನಿಮ್ಗೆ ಒಂದು ಬೋನಸ್ ಟಿಪ್ ಕೂಡ ಹೇಳ್ತೀನಿ. ಅದೇನಂದ್ರೆ ನಿಮ್ಮ ಚಾನಲ್ ನಲ್ಲಿ ರಿಯೂಸ್ ಬರ್ಲಿ ಅಥವಾ ರಿಪಿಟೇಟಿವ್ ಬರ್ಲಿ ಇಲ್ಲ ಎರಡೂ ಬರ್ಲಿ, ಗಾಬರಿ ಅಂತೂ ಆಗಕ್ ಹೋಗ್ಬೇಡಿ. ನೀವು ಲಾರಿ ಹಿಂದೆ ಆಟೋ ಹಿಂದೆ ಬರ್ದಿರೋದನ್ನ ನೋಡಿರ್ತೀರಾ ಅಲ್ಲ, ರಿಯೂಸ್ ಕಂಟೆಂಟ್ ಅಂತ ಅಲ್ಲ, ಅವಸರವೇ ಅಪಾಯಕ್ಕೆ ಕಾರಣ ಅಂತ. ಸೊ ಅದನ್ನ ನೀವು ಇಲ್ಲಿ ಅಪ್ಲೈ ಮಾಡಿ. ಗಾಬರಿ ಆಗದೆ ಈಗೇನ್ 2 ಸ್ಟೆಪ್ಸ್ ಹೇಳಿದ್ನಲ್ಲ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ. ನಿಮ್ಮ ಚಾನಲ್ ನ ರಿಯೂಸ್ ಕಂಟೆಂಟ್ ಪ್ರಾಬ್ಲಮ್ ಪಕ್ಕಾ ಸಾಲ್ವ್ ಆಗುತ್ತೆ.